ನೋಡಿ ಫ್ರೆಂಡ್ಸ್, ಇದು ಕರೆಕ್ಟಾಗಿ ಅರ್ಧ ಎಕರೆ ಬರುತ್ತೆ. ಸೊರಬ ತಾಲೂಕು, ಸಿದ್ದಾಪುರದಿಂದ ಸೊರಬ ಬರೋ ಹೈವೇ ರೋಡಿಂದ ಬಂದರೆ ಹೈವೇ ರೋಡಿಂದ 7 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಜಾಗ. ಅಟ್ಯಾಚ್ ವಿಲೇಜ್ ಇದೆ. ಟೋಟಲ್ ಅರ್ಧ ಎಕರೆ ಬರುತ್ತೆ ನಿಮಗೆ. ಸೊ ಮಡ್ ರೋಡ್ ಅಟ್ಯಾಚು. ಟಾರ್ ರೋಡಿಂದ ಒಂದು ಕಿಲೋಮೀಟ್ರು ಒಳಗಡೆ ಬರಬೇಕು. ವಿಲೇಜ್ ರಸ್ತೆ, ಅಕ್ಕಪಕ್ಕ ಎಲ್ಲ ತೋಟಗಳಿದ್ದಾವೆ. ಸೊ ನೀರು ಬೀಳುತ್ತೆ. ಅರ್ಧ ಎಕರೆ ಇದೆ ಇದು. ಸೊ ಏನು ಬೇಕಾದ್ರೂ ಬೆಳ್ಕೊಬೋದು. ನೀವು ಹಿಂದೆ ನೋಡ್ಬೋದು, ಎಲ್ಲ ಅಡಿಕೆ ಗಿಡ ಇದೆ. ಈ ಕಡೆ ಬಾಳೆ ಗಿಡ ಇದೆ ಹಿಂದುಗಡೆ. ಸೊ ಕೆಳಗಡೆ ಕೂಡ ಅಡಿಕೆ ಹಾಕಿದ್ದಾರೆ. ಟೋಟಲ್ ಅರ್ಧ ಎಕರೆ ಬರುತ್ತೆ. ಈಗೇನು ನಾನು ನಿಂತಿದ್ದೀನಿ ಈ ಜಾಗ, ಇದು ಸೇಲ್ಗಿದೆ. ಜನರಲ್ ಕ್ಯಾಸ್ಟ್ ಬರ್ತಾರೆ. ಸೊ ಮುಂಚೆ ಕೂಡ ಜನರಲ್ ಇದ್ದಿದ್ದು, ಅವರಿಂದ ಇವರು ಪರ್ಚೇಸ್ ಮಾಡಿದ್ದಾರೆ. ಇದನ್ನು ಪರ್ಚೇಸ್ ಮಾಡಿ ಈಗ ಸೇಲ್ ಮಾಡ್ತಿದ್ದಾರೆ. ಕರೆಕ್ಟಾಗಿ ಅರ್ಧ ಎಕರೆ ಬರುತ್ತೆ. ಯಾರು ಚಿಕ್ಕದಾಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಸೊ ಈ ಒಂದು ಪ್ರಾಪರ್ಟಿನ ತೊಗೋಬೋದು. ತುಂಬ ಚೆನ್ನಾಗಿದೆ. ಸೊರಬ ತಾಲೂಕು, ಸಿದ್ದಾಪುರದಿಂದ ಸೊರಬಾಗೆ ಬರೋ ರೋಡಲ್ಲೇ ಹೈವೇ ರೋಡಿಂದ ಒಳಗಡೆ ಬರಬೇಕು. ಒಂದು 7 ಕಿಲೋಮೀಟ್ರು. ಮರೂರು ಅಂತ ವಿಲೇಜ್ ಇದೆ. ಆ ವಿಲೇಜ್ ಸರ್ವೆ ನಂಬರ್ ಇದು. ತುಂಬ ಚೆನ್ನಾಗಿದೆ. ಮಡ್ ರೋಡ್ ಅಟ್ಯಾಚ್. ಈಗ ನೀವು ನೋಡ್ತಿದ್ದೀರ ಒಂದು ಮರ ರೈಟ್ ಸೈಡಲ್ಲಿ ದೊಡ್ಡದು, ಅದೇ ರಸ್ತೆ. ರಸ್ತೆಯಿಂದ ಒಳಗಡೆ ಬಂದರೆ ಜಮೀನು ಸಿಗುತ್ತೆ. ಪ್ರಾಪರ್ಟಿ ಕಂಪ್ಲೀಟಾಗಿ ಜನರಲ್ ಪ್ರಾಪರ್ಟಿ. ಅರ್ಧ ಎಕರೆ ಬರುತ್ತೆ. 20 ಗುಂಟೆ ಇದೆ ಇದು. ಸೊ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಲಾಸ್ಟಲ್ಲಿ RTC ಹಾಕ್ತೀನಿ. ಸೊ ನೋಡ್ಕೋಬೋದು. ತುಂಬ ಚೆನ್ನಾಗಿದೆ. ಸೊ ಇದು ಚಂದ್ರಗುತ್ತಿಗೂ ಹತ್ರ ಆಗುತ್ತೆ. ಇವನ್ನು ಕೆಳದಿ ಮಾಸೂರು ಕಡೆಯಿಂದನೂ ಬರ್ಬೋದು, ಸಿದ್ದಾಪುರದ ಕಡೆಯಿಂದನೂ ಬರ್ಬೋದು, ಸೊರಬ ಕಡೆಯಿಂದನೂ ಬರ್ಬೋದು. ತುಂಬ ಚೆನ್ನಾಗಿದೆ. ಕರೆಕ್ಟಾಗಿ ಅರ್ಧ ಎಕರೆ ಬರುತ್ತೆ. ಸೊ ಪ್ರೈಸ್ ಬಂದ್ಬಿಟ್ಟು ಇವರು 21 lakhs ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. 20 ಗುಂಟೆ ಜಾಗ. ನೀವು ನೋಡ್ಬೋದು, ಇಲ್ಲಿ ಅಕ್ಕಪಕ್ಕ ಎಲ್ಲ ಅಡಿಕೆ ಗಿಡ ಹಾಕಿದ್ದಾರೆ. ಅದು ಚಿಕ್ಕ ಸಸಿ ಇದೆ. ಇದ್ರ ಪಕ್ಕದಲ್ಲಿ ಬಾಳೆ ಗಿಡ ಇದೆಯಲ್ಲ, ಅದು ಕೂಡ ಅಡಿಕೆ ಗಿಡನೇ. ಹಿಂದುಗಡೆದು ಅಡಿಕೆ ಗಿಡನೇ, ಈ ಸೈಡು ಅಡಿಕೆ ಗಿಡನೇ. ಸೊ ಇಲ್ಲೆಲ್ಲ ಕಂಪ್ಲೀಟಾಗಿ ಅಡಿಕೆ ಗಿಡನೇ ಹಾಕಿರೋದು. ಸೊ ಲೈನೆಲ್ಲ ಪಕ್ಕದಲ್ಲೇ ಇದೆ.